ಸಕಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಭಾರತ ದೇಶದ ಯೋಗ ಪದ್ಧತಿ ವಿಶ್ವಮಾನ್ಯತೆ ಪಡೆದಿದ್ದು, ಪ್ರತಿ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಯೋಗ ದಿನದ ಪ್ರಯುಕ್ತ ಕ್ರೀಡಾ ಭಾರತಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ವತಿಯಿಂದ ಕಲ್ಪನೆ ಟಿವಿ ಕಚೇರಿಯಲ್ಲಿ ಅಗ್ನಿಹೋತ್ರ ಹಾಗೂ ಸರಳ ಯೋಗ ಪ್ರದರ್ಶನ ಮಾಡಲಾಯಿತು. ಆರ್ಎಸ್ಎಸ್ನ ಬಸವರಾಜು ಅಗ್ನಿಹೋತ್ರ ಮಾಡಿದರು. ಪ್ರತಾಪ್ ಹಾಗೂ ಕ್ರೀಡಾ ಭಾರತಿ ಜಿಲ್ಲಾಧ್ಯಕ್ಷ ಕಾರಸವಾಡಿ ಕೃಷ್ಣೇಗೌಡ ಸರಳ ಯೋಗ ಪ್ರದರ್ಶನ ಮಾಡಿದರು. ಈ ವೇಳೆ ಕಾರಸವಾಡಿ ವೀರ ಬ್ರಹ್ಮೇಂದ್ರ ಮಠದ ಸಿದ್ದಪ್ಪ ಸ್ವಾಮಿ ಉಪಸ್ಥಿತರಿದ್ದರು. ಅಗ್ನಿಹೋತ್ರ ಮಾಡುವ ವಿಧಾನ: ತಾಮ್ರದ ಕುಂಡ ಒಂದು, ಇಲ್ಲ ಅಂದರೆ ಇಟ್ಟಿಗೆ ಆಗ್ಬೋದು. ಇಟ್ಟಿಗೆ 4 ಚೌಕಾಕಾರವಾಗಿ ಇಟ್ಟಿಗೆ ಹಾಕೊಂಡು ಮಧ್ಯೆ ಹಾಕೊಬೇಕಾವ. ನಂತರ ಹರಳಿ ಕಡ್ಡಿ ಒಳಗಡೆ ಜೋಡಿಸ್ತಾ ಬರಬೇಕು. ಹರಳಿ ಕಡ್ಡಿ ಇಲ್ಲ ಅಂದರೆ ಸಾಧ್ಯವಾದರೆ ನಾಟಿ ದೇಸಿ ಹಸುವಿನ ಬೆರಣಿ, ವ್ಯತ್ಯಾಸ ಆಗಬಾರ್ದು, ದೇಸಿಯ ಹಸುವಿನ ಸಗಣಿ, ನಂತರ ಶುದ್ಧ ಕರ್ಪೂರ ಒಳಗಡೆ ಹಾಕಬೇಕು. ನಂತರ ಅಕ್ಷತೆ ಅಂದರೆ ಯಾವುದೇ ಥರವಾದ ನುಚ್ಚು ಅಕ್ಕಿ ಇರಬಾರ್ದು, ಪೂರ್ಣ ಅಕ್ಕಿ ಇರಬೇಕು. ಮತ್ತು ಪಾಲಿಸ್ ಆಗದೇ ಇರ್ತಕ್ಕಂಥ ಅಕ್ಕಿ ಹಾಕಬೇಕು. ಅದನ್ನು ಸ್ವಲ್ಪ ತುಪ್ಪ ಅಂದರೆ ದೇಸಿಯ ಹಸುವಿನ ತುಪ್ಪ ಹಾಕಬೇಕು, ಬೇರೆ ಯಾವುದೇ ರೀತಿಯ ತುಪ್ಪ ಹಾಕಬಾರ್ದು. ಸ್ವಲ್ಪ ನೆನೆ ಹಾಕ್ಕೊಡುವ. ಇದನ್ನು ಬೆಳಗಿನ ಜಾವ ಸೂರ್ಯ ಉದಯ ಆಗುವ ನಂತರ ಮಾಡುವಂಥದ್ದು. ನಂತರ ಬೆರಣಿಗೆ ಸ್ವಲ್ಪ ತುಪ್ಪ ಹಾಕೋಣ. ಅಕ್ಕಿ ಮತ್ತು ತುಪ್ಪವ 2 ಮಿಶ್ರಣ ಮಾಡಿ ಹಾಕ್ಕೊಳ್ಳುವ. ಈಗ ಅಕ್ಷತೆಯ ಅಗ್ನಿಗೆ ಹಾಕಬೇಕಾದ್ರೆ ಸೂರ್ಯ ಉದಯ ಆಗುವ ಸಮಯ ನೋಡಿ ಆ ಸಮಯದಲ್ಲಿ ಮಂತ್ರದ ಸಹಿತ ಅಕ್ಷತೆಯನ್ನು ಹಾಕೋಣ. ಮಂತ್ರ ಸಹಿತ ಹಾಕೋಣ. ಓಂ ಸೂರ್ಯಾಯ ಸ್ವಾಹ
ಸೂರ್ಯಾಯ ಇದಂ ನಮಃ. ಇದು ಒಂದು ಸಾರಿ ಹಾಕೋಣ, ಮತ್ತೆ ಒಂದು ಸಾರಿ ಇನ್ನೊಂದು ಸಾರಿ ಹಾಕೋಣ. ಓಂ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಇದು ಸರಳವಾದ ಮಂತ್ರ, ಸರಳವಾದ ವಿಧಾನ. ಇದು ಬೆಳಗಿನ ಜಾವ ಮಾಡ್ತಕ್ಕಂಥದ್ದು ಮಂತ್ರ. ಇದು ಸಂಜೆ ಸೂರ್ಯ ಮುಳುಗುವಾಗ ಮಾಡ್ತಕ್ಕಂಥ ಮಂತ್ರ ಬೇರೆ ಇದೆ. ಅದನ್ನು ಕೂಡ ಸಂಜೆ ಒಂದು ಸಾರಿ ಮಂತ್ರ ಬೇರೆ ಮಾಡೋಣ. ಬೆಳಗಿನ ಜಾವ ಮಾಡು ಸಾಕು. ಸಂಜೆ ಹೇಳ್ಬೋದಾ? ಇದು ನಮ್ಮ ಮನೆಯಲ್ಲಿ ದೇವ್ರ ಮನೆ ಮುಂಭಾಗ ಮಾಡುವಂಥದ್ದು, ನಮ್ಮ ಮನೆಯ ಕುಟುಂಬ ಸಮೇತ ಮಾಡುವಂಥದ್ದು. ಮನೆಯ ಕುಟುಂಬದಲ್ಲಿ ಯಾರಿದ್ದಾರೆ ವಾರಸುದಾರರು ಅವರು ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಂಥದ್ದು. ಮತ್ತು ಇದರ ಅಗ್ನಿಹೋತ್ರದ ಉಪಯೋಗ ಅಂದರೆ ಇಲ್ಲಿ ಬರ್ತಕ್ಕಂಥ ಏನಿದೆ ಆ ಧೂಮ ನಮ್ಮ ಮನೆಯ ವಾತಾವರಣ, ಸುತ್ತಮುತ್ತಲಿನ ವಾತಾವರಣ ತುಂಬ ಧನಾತ್ಮಕ ಶಕ್ತಿಯನ್ನು ನೀಡುವಂಥದ್ದು. ಯಾವುದೇ ಕ್ರಿಮಿಕೀಟಗಳು ಇರ್ತಕ್ಕಂಥ ನಾಶ ಮಾಡುವಂಥದ್ದು ಇದು ಧೂಮ ಇದು. ಮತ್ತು ಯಾವುದೇ ಥರವಾದ ವೈರಸ್ ಕೂಡ ನಾಶ ಮಾಡುವಂಥ ಶಕ್ತಿ ಇದರಲ್ಲಿ ತುಂಬಿದೆ. ಮತ್ತು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಈ ಧೂಮಕೇತುವಿನ ಒಂದು ಅಗ್ನಿಹೋತ್ರದ ಒಂದು ಉಪಯೋಗ ಇದು. ಈ ಹಿಂದೆ ಋಷಿಮುನಿಗಳು ಕೂಡ ಇದನ್ನು ಮಾಡ್ತಾಯಿದ್ರು. ಇದನ್ನ ಉಪಯೋಗ ಒಂದು ಹಿಂದೆ ಭೂಪಾಲ್ನಲ್ಲಿ ಅನಿಲ ದುರಂತ ಆದಾಗ ಕೆಲವೊಂದು 16 ಕಿಲೋಮೀಟ್ರು ಅನಿಲ ಸುರಿದು ಕೆಲವೊಂದು ಮನೆಯವರು ಮರಣ ಹೊಂದಿರ್ತಾರೆ. ಆದರೆ ಕೆಲವೇ ಅಂತರದಲ್ಲಿರ್ತಕ್ಕಂಥ ಒಂದು ಮನೆ ದಿನನಿತ್ಯ ಅಗ್ನಿಹೋತ್ರ ಮಾಡ್ತಾ ಇರಬೇಕಾದ್ರೆ ಆ ಮನೆಗೆ ಯಾವುದೇ ಕೂಡ ವ್ಯತ್ಯಾಸ ಆಗಿಲ್ಲ, ಆರಾಮಾಗಿದ್ದಾರೆ ಆ ಮನೆಯವರು. ಅದು ಸತ್ಯ. ಅದು ಇದು ಕೂಡ ನಾವು ದಿನನಿತ್ಯ ಮಾಡ್ತಾ ಬರ್ತಾದರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಧನಾತ್ಮಕ ಶಕ್ತಿ ಉಂಟಾಗಿ ನಮ್ಮ ಇರ್ತಕ್ಕಂಥ ಯಾವುದೇ ಥರವಾದ ಕೆಟ್ಟ ಆಲೋಚನೆಗಳು ದೂರ ಆಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಟ್ಟು ಆ ಶಾಂತಿ ರೂಪವನ್ನು ಆ ಭಗವಂತ ಕರುಣಿಸ್ಲಿ ಅಂತ ತಾವೆಲ್ಲರೂ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಆಮೇಲೆ ಒಂದು 5 ನಿಮಿಷ ನೀವು ಅಗ್ನಿ ಇದು ಸಂಪೂರ್ಣ ಆಗಬೇಕಾದ್ರೆ ನೀವು ಮೇಲೆ ಯಾರೂ ಕೂಡ ಹೇಳಬಾರ್ದು. ಇದು ಸಂಪೂರ್ಣ ಆದ ನಂತರ ನಾವು ಮೇಲೆ ಹೇಳುವ. ಒಂದು 5 ನಿಮಿಷ ನಿಮಗೆ ಕಾಲಾವಕಾಶ ಆದರೆ ಮನೆ ಒಳಗೆ ಒಂದು ಭಜನೆ ಮಾಡ್ಬೋದು. ಅದಿಲ್ಲ ಅಂದರೆ ಒಂದು ಮೌನವಾಗಿರ್ಬೋದು. ಭಜನೆ ಬಂದರೆ ಹೇಳ್ಬೋದು, ಇಲ್ಲ ಅಂದರೆ ಮೌನವಾಗಿ ಅದನ್ನೇ ನೋಡ್ತಾ ಕೂತ್ಕೋಬೋದು. ಅಗ್ನಿಹೋತ್ರ ಹಾಸ್ಪಿಟ್ ಬೇರೆ ಕಡೆ ಎಲ್ಲೂ ನಾವು ಜಾಗ ಖಾಲಿ ಮಾಡಬಾರ್ದು. ನಂತರ ನಾವು ಖಾಲಿ ಮಾಡುವ ಸಾಕು. ಹನುಮಾನ್ ಚಾಲೀಸು ಎಲ್ಲಿ ಇದೆ ಮಗ? ತಂದಿದ್ದೀನಿ ನಾನು. ಒಂದು 5 ನಿಮಿಷಗಳ ಕಾಲ ನಾವು ಹನುಮಾನ್ ಚಾಲೀಸ್ ಮಾಡಿದ್ರೆ ತುಂಬ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ, ಶಾಂತಿ ಸಿಗುತ್ತೆ. ಅದು ತುಂಬ ಉಪಯುಕ್ತ ಆಗಿದೆ. ಯೋಗಾಸನ ನಾವು ಮನಸ್ಸು ಮತ್ತು ದೇಹ ಇದೆರಡನ್ನ ಸಂಯೋಜನೆಯಿಂದ ಮಾಡುವಂಥದ್ದು ಯೋಗಾಸನ. ಮತ್ತು ಯೋಗಾಸನ ಅಭ್ಯಾಸ ಮಾಡಬೇಕಿದ್ರೆ ನಾವು ಇದು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಇದರ ಲಾಭಗಳು ನಮಗೆ ಜಾಸ್ತಿ ಸಿಗುತ್ತೆ. ನಮ್ಮ ದೇಹ ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಈ ಒಂದು ಭಯದ ವಾತಾವರಣದಲ್ಲಂತೂ ಸಂದರ್ಭದಲ್ಲಿ ಯೋಗಾಸನ ಬಹಳ ಪ್ರಾಮುಖ್ಯತೆಯನ್ನು ಪಡ್ತಿದೆ. ಈ ಯೋಗಾಸನ ಮಾಡಬೇಕಿದ್ರೆ ಮೊದಲು ನಮ್ಮ ದೇಹದ ಜಾಯಿಂಟ್ಗಳಿದೆಯಲ್ಲ, ಈ ಒಂದು 10 ಜಾಯಿಂಟ್ ಬರುತ್ತೆ ನಮ್ಮ ದೇಹದಲ್ಲಿ. ಈ ಜಾಯಿಂಟ್ಗಳನ್ನ ಮೊದಲು ಫ್ರೀ ಮಾಡ್ಕೊಳ್ಳುವಂಥ ಒಂದು ಸಣ್ಣ ಸಣ್ಣ ಲಘು ವ್ಯಾಯಾಮಗಳು ಮಾಡೋಣ. ಇದನ್ನು ಮತ್ತೆ ಎದೆಗೆ ತರಿಸುವಂಥ ಪ್ರಯತ್ನ. ಮತ್ತು ಕಾಲು
ರೊಟೇಷನ್, ಉಲ್ಟಾ, ಮೇಲೆ ಕೆಳಗೆ, ಪಕ್ಕ. ಈಗ ಸೊಂಟ ಒಂದು ಜಾಯಿಂಟು. ಈ ಸೊಂಟವನ್ನು ತಿರುಗಿಸುವಂಥದ್ದು. ಈ ನೇರವಾಗಿರುತ್ತೆ ಕಾಲುಗಳು, ನಮ್ಮ ಸೊಂಟದ ಅಳತೆಯಲ್ಲಿ ನೇರ ಕಾಲು. ಸ್ವಲ್ಪ ಕಾಲ ಅಗಲ ಮಾಡಿ ಟ್ವಿಸ್ಟ್ ಮಾಡ್ಬೋದು, ಬೆಂಡಿಂಗ್ ಮಾಡ್ಬೋದು. ಮತ್ತು ಶೋಲ್ಡರು, ಈಗ ಮೊಣಕೈ, ಮಣಿಕಟ್ಟು, ಉಲ್ಟಾ. ಇದನ್ನು ಬಿಗಿ ಹಿಡಿಯೋದು ಫಸ್ಟು, ಕುತ್ತಿಗೆ. ಇದನ್ನು ಫಸ್ಟು ನಮ್ಮ ಎದೆಗೆ ಟಚ್ ಮಾಡಬೇಕು. ಸೈಡ್ಗೆ ಹೋದಾಗ ಕಿವಿ ಸೈಡ್ ಟಚ್ ಆಗಬೇಕು, ಮತ್ತು ವಾಪಸ್ ಬತ್ತಾ ಈ ಕಿವಿ ಟಚ್ ಆಗಬೇಕು. ಉಲ್ಟಾ, ಮೇಲೆ ಕೆಳಗೆ, ಅಕ್ಕಪಕ್ಕ. ಈಗ ಸೂರ್ಯ ನಮಸ್ಕಾರದಿಂದ ಮಾಡೋಣ. ಒಂದು ಸೂರ್ಯ ನಮಸ್ಕಾರವನ್ನು ನಾನು ಮಾಡ್ತೀನಿ. ನೀವು ಮನೆಯಲ್ಲಿ 13 ಸೂರ್ಯ ನಮಸ್ಕಾರಗಳನ್ನ ಮಂತ್ರ ಸಹಿತವಾಗಿ ಅಭ್ಯಾಸ ಮಾಡ್ಬೋದು. ಸೂರ್ಯ ನಮಸ್ಕಾರ ಸ್ಥಿತಿ, ಎರಡೂ ಕಾಲನ್ನು ಜೋಡಿಸಿರಬೇಕು. ಎದೆ ಎತ್ತಿ ನಮಸ್ಕಾರ ಸ್ಥಿತಿ. ನಮ್ಮ ಸೂರ್ಯ ಚಕ್ರದ ನೇರಕ್ಕೆ ನಮ್ಮ ಮೊಣಕೈ ಇರಬೇಕು, ಕೈಗಳಿರಬೇಕು. ಓಂ ಮಿತ್ರಾಯ ನಮಃ. ಉಸಿರು ಎಳಿತಾ ಮೇಲ್ಗಡೆ, ಉಸಿರು ಬಿಡುತ್ತಾ ಬೆಂಡಾಗಿ ಸೊಂಟದಿಂದ ಬಿಡಬೇಕು. ಕೈಗಳನ್ನ ಕಾಲನ್ನ ಅಕ್ಕಪಕ್ಕ ಇಡಬೇಕು. ಎಡಗಾಲ ಹಿಂದೆ ಮೊದಲಿಗೆ. ಈಗ ದಂಡ ಸ್ಥಿತಿ, ನೇರವಾಗಿರಬೇಕು, ದೃಷ್ಟಿ ಮುಂದೆ. ಈಗ ಮೊದಲಿಗೆ ಎದೆ ಟಚ್ ಮಾಡಬೇಕು, ಮಂಡಿ, ಹಣೆ. ಈಗ ಊರ್ಧ್ಮುಖ ಶ್ವಾನಾಸನದ ಸ್ಥಿತಿ, ಈ ಜೊತೆ ಮುಂದಕ್ಕೆ ಹೋಗೋದು. ಅಧೋಮುಖ ಶ್ವಾನಾಸನ ಸ್ಥಿತಿ. ಈಗ ಯಾವ ಕಾಲ ತಗೊಂಡೋಗಿದೆ ಹಿಂದಕ್ಕೆ ಅದನ್ನು ವಾಪಸ್ ತರೋದು. ಎರಡು ಕೈಗಳ ಮಧ್ಯೆ ವಾಪಸ್ ಹಾಕಲು. ನಮಸ್ಕಾರ ಸ್ಥಿತಿ. ಇದು 13 ಸೂರ್ಯ ನಮಸ್ಕಾರಗಳನ್ನ ನಾವು ಅಭ್ಯಾಸ ಮಾಡ್ಬೋದು.
ತಾಡಾಸನ. ತಾಡಾಸನ ಎರಡು ಕಾಲನ್ನ ಜೋಡಿಸಿರ್ಬೇಕು. ಕೈಗಳು ಪಕ್ಕದಿಂದ, ಕೈಗಳು ಈ ಥರ ಇರುತ್ತೆ. ಎದೆ ಎತ್ತಿ ಪೃಷ್ಠಭಾಗವನ್ನು ಒಳಗಡೆ ತಗೊಳ್ಳಿ. ನಿಧಾನಕ್ಕೆ ಮೇಲ್ಗಡೆಗೆ ಸ್ಥಿತಿ. ಸ್ಥಿತಿಯಲ್ಲಿ 1 ನಿಮಿಷ ಇರಬೇಕು ಕನಿಷ್ಠ ಪಕ್ಷ. ಹಾಗೆ ನಿಧಾನಕ್ಕೆ ವಾಪಸ್ ಬರಬೇಕು. ಎದೆ ಎತ್ತಿರೋ ಸ್ಥಿತಿಯಲ್ಲೇ ಕಾಪಾಡ್ಕೋಬೇಕು. ನಮ್ಮ ಕಾಲು ಎಷ್ಟು ಇಮ್ಮಡಿ ನೇರಕ್ಕೆ ಲೈನಲ್ಲಿ ಈ ಸೊಂಟ ನೇರವಾಗೇ ಇರಬೇಕು. ಇವೆರಡು ಸೊಂಟಗಳನ್ನ ನೇರವಾಗಿ ಇಟ್ಕೊಂಡು ಇದನ್ನು ಮಾತ್ರ ಎತ್ತಿ ತಿರುಗಿಸಿ. ಈ ಕೈನ ಸ್ವಲ್ಪ ಜಾರಿಸ್ತಾ ಈ ಸೊಂಟನೂ ಎತ್ತಿರಬೇಕು. 2 ಸೊಂಟಗಳನ್ನ ಎತ್ತ ವಾಪಸ್ ಬೆಂಡಾಗಿ. ನಮ್ಮ ಬೆನ್ನು ಕೂಡ ನೇರವಾಗೇ ಇರಬೇಕು. ಈ ಸ್ಥಿತಿ ತಲುಪಿಸ್ ಮೇಲೆ 1 ನಿಮಿಷ ಇರಬೇಕು. ಇದೆ ಎತ್ತಿರೋ ಸ್ಥಿತಿ. ಆಸನಕ್ಕೆ ಇಲ್ಲಿ ಕಾಲು ರೊಟೇಷನ್ ಮಾಡಬೇಕು. ಈ 90 ಡಿಗ್ರಿ ಟಚ್ ಆಗಬೇಕಿದು. ಈ ಮಂಡಿ 90 ಡಿಗ್ರಿ ಟಚ್ ಆಗೋ ಥರ ಅಳತೆ ತಗೋಬೇಕು. ಸರಿ ಇದೆ. ಸೊಂಟ ನೇರ ಇಟ್ಕೊಳ್ಳಿ. ಕೈ ಮೇಲೆತ್ತಿ. ಇದನ್ನು ಈ ತೊಡೆಯನ್ನು ನಾವು ಯಾವ ಕಾಲನ್ನ ತಿರುಗಿಸಿರ್ತೀವಿ ಆ ತೊಡೆಯನ್ನು ಹೊರಗಡೆ ತಿರುಗಿಸ್ಬೇಕು. ಆಪೋಸಿಟ್ ತೊಡೆಯನ್ನು ಒಳಗಡೆ ಟರ್ನ್ ಮಾಡಬೇಕು. ಎದೆ ಎತ್ತಿರೋ ಸ್ಥಿತಿ, ಬೆನ್ನು ನೇರ. ಸ್ಥಿತಿಲಿ 1 ನಿಮಿಷ. ವಾಪಸ್ ಅದೇ ಥರ 2 ಕಡೆ ಮಾಡಬೇಕು. ಸೊಂಟ ನೇರ ಇರಬೇಕು. ಸ್ಥಿತಿಯಲ್ಲಿ 1 ನಿಮಿಷ. ಕೈ ನೇರ. ಇದನ್ನು ಒಟ್ಟಿಗೆ ಜಂಪ್ ಮಾಡ್ತಾ ತರಬಾರ್ದು, ನಿಧಾನಕ್ಕೆ ತರಬೇಕು. ಉತ್ತಾನಾಸನ ಅಂದರೆ ಭುಜಕರಸಕ್ಕೆ ಮತ್ತು ಇದಕ್ಕೆಲ್ಲ ತುಂಬ ಒಳ್ಳೆಯ ಆಸನ. ಬ್ಯಾಕ್ ಪೈನ್ ಕೂಡ. ಈ ಕೈಗಳನ್ನ 2 ಕಾಲು ಜೋಡಿಸಿರ್ಬೇಕು. ಕೈಗಳನ್ನ ಮುಂದೆಗಡೆ ತೊಡೆ ಮೇಲೆ ಇಟ್ಕೋಬೇಕು. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಮುಂದೆಗಡೆ ಬೆಂಡಾಗಬೇಕು. ಸೊಂಟದಿಂದ ಬೆಂಡಾಗಬೇಕು. ಎದೆಯನ್ನು ಮಂಡಿಗೆ ಮುಡಿಸುವಂಥ ಪ್ರಯತ್ನ ಮಾಡಬೇಕು.
ಸಿಕ್ಕಿಲ್ಲ ಅಂದರೆ ನಿಮ್ಮ ಕಾಲು ಬೆರಳು ಇದೆಯಲ್ಲ ಬಲ್ಗಡೆ, ಎರಡೂ ಕಾಲನ್ನ ಹೆಬ್ಬೆರಳನ್ನ ಹಿಡ್ಕೊಂಡು ಬೆನ್ನಿಂದ ಸ್ಟ್ರೆಚ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ಅಲ್ಲೋ ನಿಂತು ಬಿಡಬೇಕು. ಹಾಗೆ ನಿಧಾನಕ್ಕೆ ಮೇಲೆ. ಈ ಕೈ ಬಿಡಬೇಕಿದ್ರೆ ಮುಂದೆ ಕಡೆಯಿಂದ ಮೇಲ್ಗಡೆಗೆ ಎತ್ತಿದ್ದು, ಈಗ ಪಕ್ಕದಿಂದ ಕೆಳಗಡೆ ಇಳಿಸ್ಬೇಕು. ಈಗ ಕುಳಿತು ಮಾಡುವಂಥ ಆಸನಗಳು, ಒಂದು ವಜ್ರಾಸನ. ಕೂತಾಗ ಈ ಎರಡೂ ಇಮ್ಮಡಿಗಳನ್ನ ಜೋಡಿಸ್ಬೇಕು. ಎರಡೂ ಇಮ್ಮಡಿಗಳನ್ನ ಜೋಡಿಸಿದ್ರೆ ನಿಮ್ಮ ಪೃಷ್ಠ ನೇರವಾಗಿ ಅದ್ರ ಮೇಲೆ ಕೂರುತ್ತೆ, ಬೆನ್ನು ನೇರ ಇರುತ್ತೆ. ಎರಡು ಇಮ್ಮಡಿಗಳು ಜೋಡಿಸಿದ್ದೀವಿ, ಬೆನ್ನು ನೇರ ಇದೆ, ಎದೆ ಎತ್ತಿದೆ. ನಿಮ್ಮ ಎರಡೂ ಇಮ್ಮಡಿಗಳ ಮೇಲೆ ಸಮಾನಾಂತರವಾಗಿ ನಿಮ್ಮ ಪೃಷ್ಠ ಕೂತಿದೆ. ಈಗ ಹಾಗೆ ಊರ್ಧ್ವಮುಖ ಶ್ವಾನಾಸನ. ಮಂಡಿ ನೆಲಕ್ಕೆ ಟಚ್ ಆಗಿದೆ, ಹಾಗೆ ಹಿಂದಿನ ಕಾಲುಗಳು ಟಚ್ ಆಗಿದೆ, ಎದೆ ಎತ್ತಿದೆ. ಎದೆಗೆ ನಮ್ಮ ಲೋಡ್ ಬರಬೇಕು, ಸೊಂಟಕ್ಕಲ್ಲ. ಮತ್ತು ಇದೇ ಥರದ್ದು ಭುಜಂಗಾಸನ. ಅಂದರೆ ಈಗ ನಾವು ಮಂಡಿ ಏನು ಕೊಟ್ಟಿದ್ವಿ ಇದನ್ನು ಬಿಡ್ತೀವಿ, ಇಲ್ಲಿಂದ ತಗೊಂತೀವಿ ಅಷ್ಟೆ. ಎದೆಗೆ ಲೋಡು, ಪ್ರೆಷರ್ನ ಎದೆಗೆ ತಗೋಬೇಕು. ರೆಸ್ಟ್ಗೆ ಇದು ಶಶಾಂಕಾಸನ ಸ್ಥಿತಿಗೆ ಹೋಗ್ಬೋದು. ಈಗ ಮರೀಚಾಸನ, ಒಂದು ಟ್ವಿಸ್ಟಿಂಗ್ ಆಸನ ಇದು. ಮೊದಲು ನಿಮ್ಮ ಬಲಗಾಡು, ಬೆನ್ನೇರ. ಈಗ ಯಾವ ಕಾಲನ್ನ ಮಡಚಿದ್ದೀರಿ ಅದೇ ನೆರಕ್ಕೆ ಕೈಯಿಂದ ಹಿಡಿ, ಅದರ ಆಪೋಸಿಟ್ ಕೈಯನ್ನು ಮೊಣಕೈಯನ್ನಿಟ್ಟು ತಿರುಗಿಸೋದಷ್ಟೆ. ಎಷ್ಟಾಗತ್ತಷ್ಟು ಪೂರ್ತಿ ಒಂದಿನ ಬರುತ್ತೆ. ಅದರ ಆಪೋಸಿಟ್ ಕಾಲು, ಆಪೋಸಿಟ್ ಕೈ ಇಡೋದು. ಪಶ್ಚಿಮೋತ್ತಾನಾಸನ. ನಾವು ಉತ್ತಾನಾಸನವನ್ನು ಏನು ನಿಂತ್ಕೊಂಡು ಮಾಡಿದ್ವಿ
ಅದನ್ನೇ ಈಗ ಕೂತ್ ಮಾಡೋದಷ್ಟೇ. ನಿಮ್ಮ ಎದೆಯನ್ನು ಮಂಡಿಗೆ ಟಚ್ ಮಾಡೋ ಪ್ರಯತ್ನ ಮಾಡೋದು. ಯೋಗಾಸನ ಮಾಡುವಂತಹ ಸಂದರ್ಭದಲ್ಲಿ ನಮಗಿರುವಂಥ ಲಾಭಗಳೇನು ಅಂತ ಹೇಳಿದ್ರೆ, ಯೋಗಾಸನ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಎನರ್ಜಿ ಎಲ್ಲೂ ಲಾಸ್ ಆಗಲ್ಲ. ಪ್ರತಿ ಸಲ ಎನರ್ಜಿ ನಮಗೆ ಗೇನ್ ಆಗ್ತಾ ಇರುತ್ತೆ. ನೀವು ರನ್ನಿಂಗು, ಜಿಮ್ಮು ಈ ಥರ ಬೇರೆ ಬೇರೆ ಅಭ್ಯಾಸ ಮಾಡುವಂಥದ್ದು ಇದೆ. ಅದರಲ್ಲಿ ನಾವು ಎನರ್ಜಿನ ಬರ್ನ್ ಮಾಡೋಕ್ಕೆ ಅಂತ ಕ್ಯಾಲೋರಿ ಬರ್ನ್ ಮಾಡೋಕ್ಕೆ ನಾವು ವರ್ಕೌಟ್ ಮಾಡ್ತೀವಿ. ಆದರೆ ಯೋಗಾಸನದಲ್ಲಿ ಏನು ಅಂತಂದರೆ ಪ್ರತಿ ಸಲ ನಿಮಗೆ ಕ್ಯಾಲೋರಿ ಗೇನ್ ಆಗ್ತಾ ಇರುತ್ತೆ. ಅಂದರೆ ಎನರ್ಜಿ ಲಾಸ್ ಆಗಲ್ಲ, ಎನರ್ಜಿ ಗೇನ್ ಆಗುತ್ತೆ. ಇದಿಷ್ಟು ಸಣ್ಣ ಸಣ್ಣ ಆಸನಗಳನ್ನ ನಾವು ದಿನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಈಗ ನಾವೇನು ಭಯದಲ್ಲಿದ್ದೀವಿ, ಕರೋನಾ ಈ ಥರದ್ದೆಲ್ಲ ಇದರಿಂದ ನಮಗೆ ಪ್ರಾಣಾಯಾಮ ಅಂದರೆ ಗೊತ್ತಾಗುತ್ತೆ ಈಸಿಯಾಗಿ. ನಮ್ಮ ಬ್ರೀತಿಂಗು, ಬ್ರೀತ್ ಔಟ್ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಶ್ವಾಸಕೋಶ, ದೇಹದ ಭಾಗಗಳೆಲ್ಲ ನಮಗೆ ನಮ್ಮ ದೇಹದಲ್ಲೇ ಇದೆ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸಬೇಕು ಅಂದರೆ ನಾವು ದಿನ ಯೋಗಾಸನ ಮಾಡಬೇಕು. ಕೆಲವರೆಲ್ಲ ನೋಡಿರ್ತೀವಿ ನಾವು, ಅಂದರೆ ಅವರ ದೇಹದ ಭಾಗಗಳು ಅವ್ರ ಭಾಗದಲ್ಲಿ ಇದೆಯಾ ಅಂತ, ಅಂದರೆ ಸ್ಪರ್ಶ ಆದರೆ ಅವ್ರಿಗಾಗಲ್ಲ. ಅದೆಲ್ಲ ನಮ್ಗೆ ಆಗಬೇಕು ಅಂತಾದರೆ ನಾವು ದಿನ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು. ನಾನು ಈಗ ಯೋಗಾಸನವನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ, ತುಂಬ ಕಲ್ತಿದ್ದೀನಿ ಅಂತಿಲ್ಲ. ನನ್ನ ಹೆಸರು ಪ್ರತಾಪ್ ಅಂತ. ನನ್ನ ಮೊಬೈಲ್ ಸಂಖ್ಯೆ ಬಂದು 9972823511. ಈ ನನಗೇನು ಗೊತ್ತಿದೆ ಅದನ್ನು ನಾನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಸಕ್ತಿ ಇರೋರು ನಂಗೆ ಕರೆ ಮಾಡ್ಬೋದು. ಯೋಗ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಯೋಗಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ವಯಸ್ಸಿನ ಹಂಗಿಲ್ಲ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಅವ್ರಿಗೆ ಆಗುವಂಥ ಯೋಗಾಸನಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ಬೋದು. ಎಷ್ಟಾಗುತ್ತಷ್ಟು. ಈ ಯೋಗಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸು ಒಂದಷ್ಟು ಚೈತನ್ಯವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ನಮ್ಮ ದೇಹ ಕೂಡ ಒಂದಷ್ಟು ಫ್ರೀಯಾಗಿ ನಮ್ಮ ಮುಂದಿನ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ನೆರವಾಗುತ್ತೆ. ನಾವು ಇರುವಷ್ಟು ದಿನ ಸಂತೋಷವಾಗಿರಬೇಕು ಅಂದರೆ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು. ಇದು ಅರ್ಧ ಉಷ್ಟ್ರಾಸನ. ಎಲ್ಲರೂ ಎಲ್ಲ ಆಸನಗಳನ್ನ ಮಾಡೋಕ್ಕಾಗಲ್ಲ. ಆಗುವಂಥ ಆಸನಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಕ್ರೀಡಾ ಭಾರತಿ ವತಿಯಿಂದ ಒಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಈ ಒಂದು ಕೊರೋನಾ ಸಂಕಷ್ಟ ಕಾಲದಲ್ಲಿ ಜನತೆಗೆ ಸದ್ವಿನಿಯೋಗ ಆಗಲಿ ಅಂತ ಮತ್ತು ಅವರ ರೆಸಿಸ್ಟೆನ್ಸ್ ಪವರು ಹೆಚ್ಚಲಿ ಅಂತ ಹಾಗೂ ಅವರ ಒಂದು ಋಣಾತ್ಮಕ ಭಾವನೆ ನೆಗೆಟಿವ್ ಥಾಟು ಮನೆಯಲ್ಲಿ ಕಡಿಮೆ ಆಗಲಿ ಅಂತೇಳಿ ಬಯಸ್ತಾ ಮಂಡ್ಯ ಜಿಲ್ಲಾ ಕ್ರೀಡಾ ಭಾರತಿಯ ಅಧ್ಯಕ್ಷರಾದ ನಾವು ಕೃಷ್ಣೇಗೌಡರು ಹಾಗೂ ಕ್ರೀಡಾ ಭಾರತಿ ಹಾಗೂ ಸಂಘದ ಕೆಲಸವನ್ನೂ ಮಾಡ್ತಾ ಕ್ರೀಡಾ ಭಾರತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥ ಯೋಗವನ್ನು ಪ್ರೆಸೆಂಟ್ ಮಾಡಿದಂಥ ಪ್ರತಾಪ್ಜಿಯವರಿಗೆ ಧನ್ಯವಾದಗಳು. ಹಾಗೇ ಅಗ್ನಿಹೋತ್ರವನ್ನು ಪ್ರೆಸೆಂಟ್ ಮಾಡಿದಂಥ ನಮ್ಮ ಬಸವರಾಜಜಿಯವರಿಗೂ
ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಪ್ರಾಂತೀಯ ಕ್ರೀಡಾಭಾರತಿ ಕರ್ನಾಟಕ ಪ್ರಾಂತೀಯ ಅಧ್ಯಕ್ಷರಾದ ಚಂದ್ರಶೇಖರ್ ಜಾಗೀರ್ದಾರ್ ಸರ್ಗೂ ಹಾಗೂ ಕರ್ನಾಟಕ ಪ್ರಾಂತೀಯ ಕಾರ್ಯವಾಹ ಆಗಿರ್ತಕ್ಕಂಥ ನಮ್ಮ ಪ್ರಸಾದ್ ಕ್ರೀಡಾಭಾರತಿ ಪ್ರಸಾದ್ಜಿಯವರಿಗೂ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಸಂಘದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಉಮೇಶ್ ಜಿಯವ್ರಿಗೂ ಮೋಹನ್ ಜಿಯವ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಕ್ರೀಡಾ ಭಾರತೀಯ ಒಂದು ಕೆಲಸಗಳಿಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತಾ, ಇದನ್ನು ವಿಶ್ವಯೋಗ ದಿನಾಚರಣೆ ಅಂಗವಾಗಿ ನಾವು ಏನಕ್ಕೆ ಮಾಡಿದ್ವಿ, ಯಾಕೆ ಮಾಡಿದ್ವಿ, ಒಂದು ಮನೆಯಲ್ಲಿ ಈ ಅಗ್ನಿಹೋತ್ರವನ್ನು ಮಾಡೋದರಿಂದ ಸಾಕಷ್ಟು ಲಾಭಗಳಿವೆ. ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಮತ್ತು ತುಂಬ ಸಂತೋಷ ಲವಲವಿಕೆಯಿಂದ ಇರಲಿಕ್ಕೆ ಆ ವಾತಾವರಣ ಶುದ್ಧೀಕರಣ ಆಗುತ್ತೆ. ಅಂಥ ಒಂದು ಅಗ್ನಿಹೋತ್ರ ಮಾಡಿದಂಥ ಒಂದು ಮನೆಯ ವಾತಾವರಣದಲ್ಲಿ ಯಾವುದೇ ವೈರಸ್ಗಳು ಕಾಲಿಡೋದಕ್ಕೆ ಆಗೋದಿಲ್ಲ ಮತ್ತು ಯಾವುದೇ ಒಂದು ಕೆಟ್ಟ ದೃಷ್ಟಿ ಅಥವಾ ಶಕ್ತಿಗಳು ಬರಲಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಮ ಋಷಿಮುನಿಗಳ ಪುರಾತನ ನಂಬಿಕೆ. ಆ ಕಾರಣದಿಂದ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ತಮ್ಮ ತಮ್ಮ ನಾಟಿ ಹಸುವಿನ ಬೆರಣಿಯನ್ನು ತಗೊಂಡು, ನಾಟಿ ಹಸುವಿನ ತುಪ್ಪ ಮತ್ತು ಅಕ್ಕಿ ಇದನ್ನು ತಗೊಂಡು ಜೊತೆಗೆ ಅರಳಿ ಕಡ್ಡಿ ಹಾಕಿ ಅಗ್ನಿಹೋತ್ರ ಮಾಡ್ಕೊಳ್ಳೋದ್ರಿಂದ ಅವರ ಮನೆಗೆ ಸಾಕಷ್ಟು ಅವರ ನಿರೀಕ್ಷೆಗೂ ಮೀರಿದ ಲಾಭಗಳಿರ್ತವೆ ಅಂತ ಹೇಳ್ತಾ, ಹಾಗೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಈ ನಮ್ಮ ಪ್ರತಾಪ್ಜಿಯವರು ತೋರಿಸಿದಂಥ ಒಂದು ಸರಳ ಯೋಗಾಸನ ಏನಿದೆ ಇದನ್ನು ಮಾಡೋದರಿಂದ ನಿಮ್ಮ ರೆಸಿಸ್ಟೆನ್ಸ್ ಪವರು ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ವಿಲ್ ಪವರು ಜಾಸ್ತಿ ಆಗೋದ್ರಿಂದ ಈ ಒಂದು ಕೊರೋನಾವನ್ನು ಮುಕ್ತ ಜಿಲ್ಲೆಯಾಗಿ ಮಂಡ್ಯ ಜಿಲ್ಲೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಈ ಯೋಗ ದಿನದ ವಿಶ್ವಯೋಗ ದಿನಾಚರಣೆಯ ಅಂಗವಾಗಿ 21ನೇ ತಾರೀಕಿನಿಂದ 7 ದಿನಗಳ ತನಕ ಸತತವಾಗಿ ನಮ್ಮ ಪ್ರೀತಿಯ ಕಲ್ಪನಾ ಟಿ ವಿಯ ಚಾನಲ್ನವರು ಇದನ್ನು ಪ್ರಜೆಗಳಿಗೋಸ್ಕರ ನಿಮ್ಮ ಒಳಿತಿಗೋಸ್ಕರ ಇದನ್ನು ಪ್ರಚಾರ ಮಾಡಲಿದ್ದಾರೆ. ಅದನ್ನು ಸದ್ವಿನಿಯೋಗ ಮಾಡ್ಕೋಬೇಕು ಮಂಡ್ಯ ಜಿಲ್ಲೆಯ ಜನತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.